ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕಳ್ಳರ ಕಾರು ಪಲ್ಟಿ, ಓರ್ವ ಸಾವು, ಮತ್ತೋರ್ವ ಆಸ್ಪತ್ರೆಗೆ ದಾಖಲು. ಆರೋಪಿಗಳು ಕೈವಾರದಲ್ಲಿ ವಾಸ. ಚಿಂತಾಮಣಿ ಉಪವಿಭಾಗ ವ್ಯಾಪ್ತಿಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಬಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಲು ಹೋದ ಕಳ್ಳರ ಕಾರು ಭೀಕರವಾಗಿ ಪಲ್ಟಿಯಾದ ಪರಿಣಾಮ ಓರ್ವ ಕಳ್ಳ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇನ್ನೋರ್ವ ಕಳ್ಳ ಗಂಭೀರವಾಗಿ ಗಾಯಗೊಂಡಿದ್ದು, ಗಾಯಾಳುವನ್ನು ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತನನ್ನು 25 ವರ್ಷದ ಸಿದ್ದೇಶ್ ಎಂದು ಗುರುತಿಸಲಾಗಿದ್ದು, ಗಾಯಗೊಂಡಿರುವವನನ್ನು 27 ವರ್ಷದ ವೈಶಾಖ್ ಅಲಿಯಾಸ್ ಶಿವಕುಮಾರ್ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಬ್ಬರು ವೃತ್ತಿಯಲ್ಲಿ ಲಾರಿ ಚಾಲಕರಾಗಿದ್ದು, ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ವಾಸವಾಗಿದ್ದಾರೆ ಎನ್ನಲಾಗಿದೆ. ರಾತ್ರಿಯಾದರೆ ಸಿಕ್ಕ ಕಡೆ ಕಳ್ಳತನ ಮಾಡೋದು ಇವರ ಹವ್ಯಾಸವಾಗಿತ್ತು ಎಂದು ಪ್ರಸಿದ್ಧಿಕೊಂಡು ಮಾರುತಿ 800 ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಇದೇ ಸಮಯದಲ್ಲಿ ಮೊಬೈಲ್ ಕಳೆದುಕೊಂಡ ಕಾರ್ಮಿಕರು ಶಿಡ್ಲಘಟ್ಟ ಗ್ರಾಮಾಂತರ ಪಿಎಸ್ಐ ಸತೀಶ್ ರವರು ರಾತ್ರಿ ಪಾಳಿಯಲ್ಲಿ ಸಂಚರಿಸುತ್ತಿದ್ದ ವೇಳೆ ಪೊಲೀಸ್ ಜೀಪನ್ನು ಭೇಟಿ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣವೇ ಎಚ್ಚರವಾದ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಕಳ್ಳರ ಕಾರಿನ ಓಟವನ್ನು ಟ್ರ್ಯಾಕ್ ಮಾಡಲಾರಂಭಿಸಿದ್ದಾರೆ. ಪೊಲೀಸರು ಬೆನ್ನು ಹತ್ತಿದ್ದಾರೆಂಬ ಭಯದಲ್ಲಿ ಕಳ್ಳರ ಕಾರನ್ನು ಅತಿವೇಗದಲ್ಲಿ ಚಲಾಯಿಸಿದ್ದು, ನಿಯಂತ್ರಣ ತಪ್ಪಿದ ಕಾರು ಮಳಮಾಚನಹಳ್ಳಿ ಬಳಿ ಭೀಕರವಾಗಿ ಪಲ್ಟಿಯಾಗಿದೆ. ಪರಿಣಾಮ ಸಿದ್ದೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ ವೈಶಾಖ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಘಟನೆ ಮಾಹಿತಿ ಲಭಿಸಿದ ನಂತರ ಕೇಂದ್ರ ವಲಯದ ಐಜಿಪಿ ಬಾಬು ರಾಮ್ ಹಾಗೂ ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಲ್ ಚೌಕ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊರಗಡೆ ಬಂದು ಇವರಿಗೆ ಚಾಕು, ದೊಡ್ಡದು ಚಾಕು, ಡ್ರ್ಯಾಗರ್ ತರದು ಚಾಕು ತೋರಿಸಿ ಇಬ್ರು ಜನ ಅವ್ರದ್ದು ಮೊಬೈಲ್ ಕಿತ್ಕೊಳ್ಳಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರಿಗೆ ಹೆದರ್ಸಿದ್ದಾರೆ, ದುಡ್ಡು ವಗೇರೆ ಕೇಳಿದ್ದಾರೆ. ದುಡ್ಡು ವಗೇರೆ ಎಲ್ಲೆಲ್ಲ ಇವರ ಹತ್ರ ಜಾಸ್ತಿ ಲೇಬರ್ಸ್ ಇದ್ದಾರೆ. ಸೊ ಅವ್ರ ಮೊಬೈಲ್ ಕಿತ್ಕೊಂಡು ಗಾಡಿಯಲ್ಲಿ ಕೂತು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಲ್ಲಿಂದ. ಆಮೇಲೆ ಜಸ್ಟ್ ಸ್ವಲ್ಪ ಮುಂದೆ ಹೋಗಿ ಇವರಿಗೆ ಗೊತ್ತಾಯಿತು ನಮ್ಮ ಶಿಡ್ಲಘಟ್ಟ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರದ್ದು ಇವತ್ತು ನಿನ್ನೆ ರಾತ್ರಿ ನೈಟ್ ರೌಂಡ್ ಇತ್ತು. ಅವರು ಫಾರ್ಚುನೇಟ್ಲಿ ಅದೇ ಜಾಗ ಇತ್ತು ಆ ಟೈಮ್ಗೆ, ಸ್ವಲ್ಪ 500 ಮೀಟರ್ಸ್ ಹಿಂದೆ ಬಂದೆ. ಸೊ ಇವರು ಅವರಿಗೆ ನೋಡಿ ಈ ಗಾಡಿದು ಟಾಪ್ ಲೈಟ್ ಹಾಕಿ ಯಾರು ವೆಹಿಕಲ್ ಬರ್ತಾ ಇದೆ ಅವರಿಗೆ ಕೈ ತೋರಿಸಿ ಸ್ಟಾಪ್ ಮಾಡಿದ್ದಾರೆ. ಅವ್ರಿಗೆ ಕೇಳಿದಾಗ ನಮ್ಮ PSI ಅವರು ಹೇಳಿದ್ದಾರೆ ಈ ತರ ನಮ್ಮ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. 4 ಜನ ಹತ್ರ ಇತ್ತು ಮೊಬೈಲ್, 3 ಜನದ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. ಈ ತರ ಮಾಹಿತಿ ಕೊಟ್ಟಿದ್ದಾರೆ. ಹೋಗಿದ್ದಾರೆ ಲೇಡಿಗೆ ಯಾರು ಮನೆಯಲ್ಲಿ ಬಂದು ಹೊಡೆದಿದ್ದಾರೆ 2 ಜನ, ಮತ್ತೆ ಕಿತ್ಕೊಂಡು ಹೋಗಿದ್ದಾರೆ ಈ ತರ ಹೇಳ್ತಾ ಇದ್ದಾರೆ. ಬಟ್ ನಾವು ಮನೆಯವ್ರ ಜೊತೆ ಸ್ವಲ್ಪ ವೆರಿಫೈ ಮಾಡಿದೀವಿ. ಅಂದ್ರೆ ಈ ತರ 4 kg is a very big huge number of gold item.
ಈ ತರ तो ನಾವು ಬೇರೆ ಜಾಗ ಕೂಡ ನೋಡಿಲ್ಲ, ಮತ್ತೆ ಹೇಗೆ ತರ ಅವರದು ಲಿವಿಂಗ್ ಕಂಡೀಷನ್ಸ್ ವಗೇರಾ ಇದೆ, ಮತ್ತೆ ಹೇಗೆ ತರ ಎಲ್ಲ ನಾವು ವೆರಿಫೈ ಮಾಡ್ತಾ ಇದೀವಿ ಫಿಂಗರ್ ಪ್ರಿಂಟ್ ವಗೇರಾ ಇಂದ ಕೂಡ. ಮತ್ತೆ ನಮ್ಮ ಹಳೆ ಕೇಸಸ್ ಯಾವ ಕೇಸಸ್ ಅಲ್ಲಿ ಪತ್ತೆ ಆಗಿಲ್ಲ ಈ ಏರಿಯಾ ಅಕ್ಕಪಕ್ಕ, ಆ ಕೇಸಸ್ ಎಲ್ಲ ರಿವ್ಯೂ ಮಾಡ್ತಾ ಇದೀವಿ ಇವರದು ಮೂವ್ಮೆಂಟ್ಸ್ ವಗೇರಾ. ಬಟ್ ಮೊದ್ಲು ಯಾವಾಗ ಇವರು ಅರೆಸ್ಟ್ ಆಗಿಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ. ಬಟ್ ರೆಗ್ಯುಲರ್ ಅಫೆಂಡರ್ಸ್ ಇದ್ದಾರೆ. ನಾವು ಇಂಟರ್ವ್ಯೂಷನ್ ಟೈಮಲ್ಲಿ ನಮಗೆ ಗೊತ್ತಾಯಿತು. ಮತ್ತೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ, ಅವರು ಕೂಡ ಈ ತರ ತಿಳಿಸಿದ್ದಾರೆ, ಒಪ್ಕೊಂಡಿದ್ದಾರೆ ಹೌದು ಇದೇ ತರ ಆಚರಣೆ ಇದೆ ಅಂತ.